ಜೀನಿಯಸ್ ಸ್ಟೂಡೆಂಟ್ ಅವಾರ್ಡ್ 2026 ತಾಳಿಕೋಟೆಯ ವಿಜಯಪುರ ರಸ್ತೆಯ ಮಿಣಿಜಿಗಿ ಕ್ರಾಸ್ನಲ್ಲಿರುವ ಕೌಟಿಲ್ಯ ಅಕಾಡೆಮಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಪ್ರಾಥಮಿಕ ಶಾಲೆ ವತಿಯಿಂದ 4ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡ ಜೀನಿಯಸ್ ಸ್ಟೂಡೆಂಟ್ ಅವಾರ್ಡ್ 2026 ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ನಂತರ ನಡೆದ ಸನ್ಮಾನ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮುರುಗೇಶ ವೀರಕ್ತ ಮಠ ಹಾಗೂ ಮುಸ್ಲಿಂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹಮದ್ ಖಾಜಿ ವಹಿಸಿದ್ರು. ಕೌಟಿಲ್ಯ ಅಕಾಡೆಮಿ ಅಧ್ಯಕ್ಷ ರಾಜಶೇಖರ್ ಸಜ್ಜನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಪುರಸಭೆ ಮಾಜಿ ಅಧ್ಯಕ್ಷರಾದ ದಶರಥ್ ಸಿಂಗ್ ಮನ್ಗುಳಿ ಸಮಾರಂಭವನ್ನು ಉದ್ಘಾಟಿಸಿದರು. ಜೆಎಸ್ಜಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಖ್ಯಾತ ವಾಗ್ಮಿಗಳಾದ ಶ್ರೀಕಾಂತ್ ಪತ್ತಾರ್ ಅವರು ವಿಶೇಷ ಉಪನ್ಯಾಸವನ್ನು ನೀಡಿದರು. ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಆರ್ಎಸ್ ಪಾಟೀಲ್ ಕೊಚ್ಚಬಾಳ್ ಅವರು ಕೂಡ ಮಾತನಾಡಿದರು. ನವೋದಯ ಸೈನಿಕ್ ಶಾಲೆ ಪ್ರವೇಶಗಳಿಗಾಗಿ ನಡೆಸಿದ ಜೀನಿಯಸ್ ಅವಾರ್ಡ್ ಸ್ಪರ್ಧೆಯಲ್ಲಿ ಒಟ್ಟು 750 ಮಕ್ಕಳು ಭಾಗವಹಿಸಿದರು. ಇದರಲ್ಲಿ ಪ್ರತಿಶತ 70ಕ್ಕಿಂತಲೂ ಅಧಿಕ ಅಂಕ ಪಡೆದ 100 ಮಕ್ಕಳನ್ನು ಗೌರವಿಸಲಾಯಿತು. ಜೀನಿಯಸ್ ಸ್ಟೂಡೆಂಟ್ ಅವಾರ್ಡ್ 2026ಕ್ಕೆ ಆಯ್ಕೆಯಾದ 7 ವಿದ್ಯಾರ್ಥಿಗಳಾದ ಅಚ್ಯುತಗೌಡ ಎಸ್ ತುಂಬಗಿ, ಬಸವಪ್ರಭು, ಸರ್ವೇಶ ಚಳಗೇರಿ, ಶಶಾಂಕ್ ಪಾಟೀಲ್, ಕಾರ್ತಿಕ್ ಜಾಧವ್, ಪ್ರಜ್ವಲ್ ಕಟ್ಟಿಮಣಿ, ತನ್ಮಯ ಡಿ ಇವರಿಗೆ ತಲಾ 50,000 ಶಿಷ್ಯ ವೇತನ ನೀಡಿ ಗೌರವಿಸಲಾಯಿತು. ಸಾಮಾಜಿಕ ಕಾರ್ಯಕರ್ತ ಮಹಾಂತೇಶ್ ಮುರಾಳ್ ಕಾರ್ಯಕ್ರಮ ನಿರ್ವಹಿಸಿದರು. ಸಮಾರಂಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀಮತಿ ಶರಣಮ್ಮ ಸಜ್ಜನ್, ಕೆಎಸ್ ಮುರಾಳ್, ಕಾಶಿನಾಥ್ ಸಜ್ಜನ್, ಚೌಧರಿ ಮಲ್ಲೇಶ್ವರ, ಮುತ್ತಪ್ಪ ಚಮಲಾಪುರ್, ಮಾನಸಿಂಗ್ ಕೊಕಟ್ನೂರ್, ಸಹಕಾರಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಾಗೇವಾಡಿ, ನರಸುಧಾ ವಿಜಯಪುರ್, ಅಣ್ಣಾಜಿ ಜಗತಾಪ, ವೀರೇಶ್ ಬಾಗೇವಾಡಿ, ಡಿಕೆ ಪಾಟೀಲ್, ರಾಮನಗೌಡ ಬಾಗೇವಾಡಿ, ತಿಪ್ಪಣ್ಣ ಸಜ್ಜನ್, ಅಶೋಕ್ ಬಳಗಾನೂರ್, ಘನಶ್ಯಾಮ ಚೌಹಾಣ್ ಚಲವಾದಿ, ಅಶೋಕ್ ಚಿನಗುಡಿ, ಜಗದೀಶ್ ಬಿಳೆಗಬಾವಿ, ಮುಖ್ಯ ಗುರುಗಳಾದ ಧರ್ಮಣ್ಣ ಅರಸಗೊಂಡ, ಅಕಾಡೆಮಿಯ ನಿರ್ದೇಶಕರು, ಶಿಕ್ಷಕ ವರ್ಗ, ಪಾಲಕರು ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಬಸವರಾಜ್ ಸಜ್ಜನ್, ಜನಮನ ಧ್ವನಿ ಸುದ್ದಿವಾಹಿನಿ ಕನ್ನಡ, ತಾಳಿಕೋಟೆ. ಗಾಳಿ ಚಕ್ರವು ಗಾಳಿಯ ಶಕ್ತಿಯನ್ನು ವಿದ್ಯುತ್ ಶಕ್ತಿಗೆ ಪರಿಸುವ ಯಂತ್ರವಾಗಿದೆ. ಇದರಲ್ಲಿ ದೊಡ್ಡ ಬ್ಲೇಡ್ಗಳು ಇರುತ್ತವೆ. ಗಾಳಿ ಬೀಸಿದಾಗ ಬ್ಲೇಡ್ಗಳು ತಿರುಗುತ್ತವೆ. ಈ ತಿರುಗುವ ಚಲನೆಯಿಂದ ಒಳಗಿನ ಜನರೇಟರ್ ಕಾರ್ಯನಿರ್ವಹಿಸಿ ವಿದ್ಯುತ್ ಉತ್ಪಾದಿಸುತ್ತದೆ. ಗಾಳಿಯ ಶಕ್ತಿ ಪುನರ್ ನವೀಕರಿಸಬಹುದಾದ ಶಕ್ತಿ, ಎಂದಿಗೂ ಮುಗಿಯುವುದಿಲ್ಲ ಮತ್ತು ಮಾಲಿನ್ಯವನ್ನು ಉಂಟು ಮಾಡುವುದಿಲ್ಲ. ಅನೇಕ ಗಾಳಿ ಚಕ್ರಗಳು ಸೇರಿ ವಿದ್ಯುತ್ ಉತ್ಪಾದಿಸುವ ಸ್ಥಳವನ್ನು ಗಾಳಿ ವಿದ್ಯುತ್ ಕ್ಷೇತ್ರ ಎಂದು ಕರೆಯುತ್ತಾರೆ. ಮಾನ್ಯ ಅತಿಥಿಗಳೇ ಮತ್ತು ಪೋಷಕರಿಂದ ನಾವು ನಮ್ಮ ವಿಜ್ಞಾನ ಪ್ರದರ್ಶನದ ಯೋಜನೆಯಾದ ಮಾನವ ಮೂತ್ರಪಿಂಡದ ಕಾರ್ಯದ ಬಗ್ಗೆ ವಿವರಿಸಲು ಬಂದಿದ್ದೇವೆ. ಮೂತ್ರಪಿಂಡಗಳು ನಮ್ಮ ದೇಹದ ಅತ್ಯಂತ ಪ್ರಮುಖ ಅಂಗಗಳಾಗಿವೆ. ಅವು ಭಿನ್ನ ಆಕಾರದಲ್ಲಿದ್ದು ಬೆನ್ನೆಲುಬಿನ ಎರಡೂ ಬದಿಗಳಲ್ಲಿ ಇರುತ್ತವೆ. ಮೂತ್ರಪಿಂಡಗಳ ಮುಖ್ಯ ಕೆಲಸ ರಕ್ತವನ್ನು ಶುದ್ಧಗೊಳಿಸುವುದು. ಪ್ರತಿದಿನ ಮೂತ್ರಪಿಂಡಗಳು ನಮ್ಮ ದೇಹದಲ್ಲಿರುವ ತ್ಯಾಜ್ಯ ಪದಾರ್ಥಗಳು, ಹೆಚ್ಚುವರಿ ನೀರು ಮತ್ತು ಹಾನಿಕಾರಕ ವಸ್ತುಗಳನ್ನು ಶೋಧಿಸುತ್ತವೆ. ಈ ತ್ಯಾಜ್ಯಗಳನ್ನು ಮೂತ್ರದ ರೂಪದಲ್ಲಿ ಹೊರಹಾಕಲಾಗುತ್ತದೆ. ತಾವೆಲ್ಲ ಮಕ್ಕಳ ಫಲಿತಾಂಶ ಕೆಲವೇ ಕ್ಷಣಗಳಲ್ಲಿ ಹೊರಹೊಮ್ಮಲಿದೆ. ಬಹಳ ಅತ್ಯಂತ ಕುತೂಹಲದಿಂದ ಆ ಸಂದರ್ಭಕ್ಕೆ ನಾವುಗಳೆಲ್ಲ ಕಾಯ್ತಾ ಇದ್ದೀವಿ. ಸರಿ, 750 ಮಕ್ಕಳು ಬರೆದಿರೋದು ಒಂದ್ ಕಡೆಗೆ ಸೋಜಿಗ ಆದ್ರೆ, ಅವರು ಎಲ್ಲಿಂದ ಬಂದಿದ್ದಾರೆ ಪರೀಕ್ಷೆ ಬರೆಯುವುದಕ್ಕೆ ಅಂತ ಅದನ್ನ ಕೇಳಿದ್ರೆ ಇನ್ನೂ ಗಾಬರಿ ಆಗ್ತೀರಾ. ಗದಗದಿಂದ ಬಂದಿದ್ದಾರೆ, ಧಾರವಾಡದಿಂದ ಬಂದಿದ್ದಾರೆ, ರಾಯಚೂರು ಕಡೆಗಳಿಂದ ಮಕ್ಕಳು 750 ಮಕ್ಕಳು ಇಲ್ಲಿ ಪರೀಕ್ಷೆ ಬರ್ಲಿಕ್ಕೆ ಬಂದಿದ್ದಾರೆ ಅಂದ್ರೆ, ಮಕ್ಕಳು 750 ಮಕ್ಕಳು ಇಲ್ಲಿ ಪರೀಕ್ಷೆ ಬರ್ಲಿಕ್ಕೆ ಬಂದಿದ್ದಾರೆ ಅಂದ್ರೆ ತಾಳಿಕೋಟೆಯ ಕಾಸಗತನ, ಈ ನೆಲದ ಮಹಿಮೆ ಏನು ಅನ್ನೋದನ್ನ ನಾವು ವಿಚಾರ ಮಾಡಬೇಕು. ಯಾವುದೋ ಇಲ್ಲೇ ಸುತ್ತಮುತ್ತ 4 ಹಳ್ಳಿ ಮಕ್ಕಳು ಬರೋದ್ರಲ್ಲಿ ಏನ್ ದೊಡ್ಡ ಅಚ್ಚರಿ ಇಲ್ಲ. ಯಾಕಂದ್ರೆ ಸ್ವಾಭಾವಿಕ ತರಬೇತಿ ಕೊಡಿಸ್ಬೇಕಂತ. ಆದ್ರೆ ಅಷ್ಟು ದೂರದಿಂದ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದೀರಿ, ದೊಡ್ಡ ಸಂತೋಷದ ಸಂಗತಿ. ಇವತ್ತು ಮಕ್ಕಳ ಭವಿಷ್ಯದ ಬಗ್ಗೆ
ಎಷ್ಟೊಂದು ಜಾಗೃತಿ ಮೂಡಿದೆ ತಂದೆ ತಾಯಿಗಳಿಗೆ ಅಂತ. ಅದು ಕೂಡ ಅಷ್ಟೇ ಮುಖ್ಯ ಸಂಗತಿ ಆಗ್ತದೆ. ತಾಳಿಕೋಟೆಗೆ ಬಹಳ ದೊಡ್ಡದಾದಂತಹ ಒಂದು ಐತಿಹಾಸಿಕ ಒಂದು ಆಧ್ಯಾತ್ಮಿಕ ಪರಂಪರೆ ಇದೆ ಇಲ್ಲಿ. तालीकोटे जन्म वगैरह यहीं पर वहाँ पर जाना पड़ता था, मगर हमारे तालीकोट के अंदर, हमारे तालीकोट की धरती के अंदर ये हमारा गर्व है कि राजू सज्जन ने एक होटल अकादमी करके ये आगे क्या है आप लोगों को एजुकेशन देने का एक प्रस्ताव आगे किया। एजुकेशन एक प्रॉपर्टी है, एजुकेशन एक सेफ है, एजुकेशन बच्चों को पढ़ने का एक तरीका है, एजुकेशन साइंस की तरफ ले जाता है, एजुकेशन टेक्नोलॉजी की तरफ ले जाता है। जिसके पास एजुकेशन हो वो गरीब नहीं होता, जिसके पास एजुकेशन नहीं है वो आदमी गरीब होता। मैं आपसे विनती करता हूँ कि आप यहाँ कोटला के अंदर की कोचिंग को लगाए और यहाँ पे जो भी एजुकेशन है प्रस्ताव करें और आगे बढ़ाए। मुझे गर्व है कि सैनिक स्कूल के बच्चे यहाँ से जा रहे हैं, दूसरे स्कूल के बच्चे यहाँ से जा रहे हैं, बड़ी खुशी की बात है। हमारे तालीकोट के अंदर, हमारे सरसबी के अंदर, हमारे धरती के अंदर अब यहाँ से एजुकेशन बच्चे एजुकेशन जा रहे हैं तो बड़ी खुशी की बात है। मैं फिर एक बार विनती करता हूँ कि ये संस्था वाले को और तमाम टीचर्स को और आप पेरेंट्स वाले को करता हूँ कि आपके बच्चों को यहाँ पर टीचिंग के लिए छोड़े और टीचिंग का रिजल्ट आपको मालूम है बहुत ही ठीक नहीं हुए, बल्कि 3 साल का अरसे के अंदर उन्होंने 7 से बच्चों को टीचिंग किया है। मैं भगवान से प्रार्थना करता हूँ कि इस इदारे को आगे बढ़ाए। जय हिंद, धन्यवाद। ಸ್ನೇಹಿತರೆ, ಪಾಲಕ ಬಂಧು ಭಗಿನಿಯರೇ, ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಇವತ್ತು ಸ್ಪರ್ಧಾತ್ಮಕ ಯುಗದೊಳಗೆ ನಾವೆಲ್ಲರೂ ಇದ್ದೀವಿ. ಮಕ್ಕಳನ್ನ ಸ್ಪರ್ಧೆಗೆ ಒಪ್ಪಿಸಬೇಕು, ಆ ಸಾಮರ್ಥ್ಯವನ್ನ ಬೆಳೆಸುವಂತ ಸದುದ್ದೇಶದಿಂದ ಸುಮಾರು 700 ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಟ್ಟು ಇವತ್ತು ಪರೀಕ್ಷೆಯನ್ನ ಏರ್ಪಾಡು ಮಾಡಿ ಇವತ್ತು ಅದರ ಫಲಿತಾಂಶವನ್ನ ಇವತ್ತು ಘೋಷಣೆ ಮಾಡ್ತಕ್ಕಂಥ ಸಂದರ್ಭದೊಳಗೆ ಇಲ್ಲೆಲ್ಲರೂ ಪಾಲಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದೇವೆ. ಬಹುಶಃ ಈ ಶಾಲೆ ಪ್ರಾರಂಭ ಆಗಿ 2 ವರ್ಷ ಆಯ್ತಷ್ಟೇ. ಇವತ್ತು 2 ವರ್ಷದಲ್ಲಿ ಇವತ್ತು ಸುಮಾರು 700 ವಿದ್ಯಾರ್ಥಿಗಳನ್ನ ಒಂದು ಪರೀಕ್ಷೆಗೆ ತಯಾರಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಈ ಸಂಸ್ಥೆಯೊಳಗಿರ್ತಕ್ಕಂಥದ್ದು. ಅಂದ್ರೆ ಈ ಸಂಸ್ಥೆಯೊಳಗನ್ನ ನಡೆದಿರ್ತಕ್ಕಂಥ ಮುಖ್ಯಸ್ಥರು ಮತ್ತು ಇಲ್ಲಿರ್ತಕ್ಕಂಥ ಶಿಕ್ಷಕರು ಅವರ ಒಂದು ಇವತ್ತು ನವೋದಯ, ಸೈನಿಕ ಶಾಲೆ, ಬೇರೆ ಬೇರೆ ಶಾಲೆಗೆ ಉತ್ತೀರ್ಣ ಆಗಬೇಕು ಅಂತಂದ್ರೆ ನಾವು ಧಾರವಾಡ, ಬಿಜಾಪುರ, ಬೇರೆ ಬೇರೆ ಎಲ್ಲೆಲ್ಲೋ ಕಡೆ ಹೋಗ್ತಿದ್ವಿ. ಇವತ್ತು ತಾಳಿಕೋಟೆಯಲ್ಲಿ ಇಂಥ ಒಂದು ಉತ್ತಮ ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಮಕ್ಕಳನ್ನ ಉತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ಕೊಟ್ಟು ಬೆಳೆಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಕ್ಕಂಥ ಒಂದು ಕೌಟಿಲ್ಯ ಅಕಾಡೆಮಿ ಈ ಸಂಸ್ಥೆ ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದೆ. ಕೆಲವೇ 2 ವರ್ಷಗಳಲ್ಲಿ ಇಷ್ಟು ದೊಡ್ಡ ಮಟ್ಟದೊಳಗೆ ಶಾಲೆ ಇವತ್ತು ಬೆಳೆದಿರ್ತಕ್ಕಂಥದ್ದಕ್ಕೆ ಈ ಸಂಸ್ಥೆ ಮುಖ್ಯಸ್ಥರು ಮತ್ತು ಶಿಕ್ಷಕರು ಅವರು ಮಾಡ್ತಕ್ಕಂಥ ಕೆಲಸ ಮತ್ತು ಅವರ ಕಾರ್ಯ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಮ್ಗೆ ಅರ್ಥ ಆಗ್ತದೆ. ನಾನು ಹೆಚ್ಚು